ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 1.5 ಎಕರೆ ರೆಡಿ ಫಾರ್ಮ್ ಹೌಸು. ಮೈಸೂರು ಸಿಟಿ ಸೆಂಟ್ರಿಂದ 16ನೇ ಕಿಲೋಮೀಟ್ರ್, ಟಿ ನರಸೀಪುರ ರೋಡ್ ಮಾರ್ಗ. ಇದು ಮೊದಲು ಅರ್ಧ ಕಿಲೋಮೀಟ್ರ್ ಮಡ್ ರೋಡ್ ಇತ್ತು, ಈಗ ಫುಲ್ ಟಾರ್ ರೋಡ್ ಆಗಿದೆ. ಲೊಕೇಶನ್ ಚೆನ್ನಾಗಿದೆ, ಕ್ಲಿಯರ್ ಟೈಟ್ಲ್ ಇದೆ, ಎಲ್ಲ ಥರದ್ದು ಹಣ್ಣಿನ ಗಿಡ ಎಲ್ಲ ಹಾಕಿದ್ದಾರೆ. ದೊಡ್ಡದು ಒಂದು ಮನೆ ಮಾಡಿದ್ದಾರೆ. ಒಂದು 20-25 ಜನ ಬಂದ್ರೂ ಅದರಲ್ಲಿ ಇರ್ಬೋದು, ಆ ರೀತಿ ದೊಡ್ಡದೇ ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ಇದ್ರ ಮೇಲೆ ಇನ್ನೂ 2 ಫ್ಲೋರ್ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಕನ್ವರ್ಷನ್ ಮಾಡಿದ್ರೆ ರೆಸಾರ್ಟ್ಗೂ ಸೂಟಬಲ್ ಇದೆ ಇದು. ಇಲ್ಲಿಂದ ಬೋಟಿಂಗ್ ಮಾಡ್ಸೋಕ್ಕೆ ಬೇಕಾದ್ರೆ ವರ್ಣಕ್ಕೆ ತಗೊಂಡೋಗಿ ಬೋಟಿಂಗ್ ಮಾಡಿಸ್ಬೋದು. ಇಲ್ಲಿ ಎದುರುಗಡೆನೇ ಒಂದು ಫಾರೆಸ್ಟ್ ಥರ ಇದೆ, ಅದೆಲ್ಲ ಹಾರ್ಸ್ ರೈಡಿಂಗ್ ಎಲ್ಲ ಮಾಡೋಕ್ಕೆ ಅನುಕೂಲ ಇದೆ, ಅದೆಲ್ಲ ಮಾಡ್ಬೋದು. ಇಲ್ಲಿ 1.5 ಎಕರೆ ರೆಕಾರ್ಡಲ್ಲಿರೋದು. ಎಕ್ಸ್ಟ್ರಾ ಒಂದು 15 ಗುಂಟೆ 14 ಗುಂಟೆ ಅಷ್ಟು ಎಕ್ಸ್ಟ್ರಾ ಖರಾಬ್ ಇದೆ, ಅದಕ್ಕೂ ಸೇರಿಸಿ ಬೌಂಡ್ರಿ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಸುತ್ತ ಹಾರ್ಸ್ ರೈಡಿಂಗ್ ಮಾಡೋಕ್ಕೂ ರಸ್ತೆ ಮಾಡ್ಕೊಂಡಿದ್ದಾರೆ ಒಳಗಡೆ. ನೋಡಿ, ಇದು ಮೇನ್ ಡೋರ್. ಸುತ್ತಮುತ್ತ ಹಿಂದ್ಗಡೆ ಎಲ್ಲ ಕಂಪ್ಲೀಟ್ ಫಾರ್ಮ್ ಬೆಳೆಸಿದ್ದಾರೆ, ಎಲ್ಲ ಹಣ್ಣಿನ ಗಿಡ ಹಾಕಿದ್ದಾರೆ. ನೋಡಿ, ಎಲ್ಲ ಸುಮಾರು ಒಂದು 50 ಜನ ಕೂತ್ಕೋಬೋದು ಇದ್ರ ಸುತ್ತ ರೌಂಡ್. ಒಂದು ಬೋರ್ವೆಲ್ ಇದೆ. ಫಾಲ್ಸ್ ಮಾಡೋಕ್ಕೂ ಜಾಗ ರೆಡಿ ಮಾಡ್ಕೊಂಡಿದ್ದಾರೆ. ಫಾಲ್ಸ್ಗೂ ರೆಡಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದ್ರ ಬೆಲೆ ಹೇಳ್ತಾರೆ 3,20,3,20,00,000 ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾಯಿದ್ದಾರೆ ಟೋಟಲ್. ಖರಾಬಿದ್ದಿಲ್ಲ, ಅದು ಎಕ್ಸ್ಟ್ರಾ, ಅದಕ್ಕೆ ಬೇಕಾಗಿಲ್ಲ. 1.5 ಎಕರೆಗೆ ಮಾತ್ರ ದುಡ್ಡು. ನೋಡಿ, ಇದು ದೊಡ್ಡದು ಲಿವಿಂಗ್ ಮಾಡಿದ್ದಾರೆ. 11 ಫೀಟ್ ಹೈಟ್ಗೆ RCC ಮಾಡಿದ್ದಾರೆ. ಈ RCC ಇದೆಯಲ್ಲ 11 ಫೀಟ್ಗೆ ಮಾಡಿರೋದು. TV ಕ್ಯಾಬಿನೆಟ್. ನೋಡಿ, ಎದುರುಗಡೆ ಪೂಜಾ ರೂಮು. ಇದು ಕಿಚನ್. ಇದೊಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಡ್ರೆಸ್ಸಿಂಗ್ ರೂಮು ಇದೆ ಇದರಲ್ಲಿ. ಪಕ್ಕದಲ್ಲೂ ಇದೇ ಥರ ಸೇಮ್ ರೂಮ್ ಇದೆ. ಫರ್ನಿಶ್ಡ್ ಹೌಸ್ ಇದು. ಡ್ರೆಸ್ಸಿಂಗ್ ಟೇಬಲ್ ಇಲ್ಲೇ ಮಾಡಿದ್ದಾರೆ ನೋಡಿ. ಇದು ಡ್ರೆಸ್ಸಿಂಗ್ ರೂಮು. ಮೇಲ್ಗಡೆ ಲಾಫ್ಟ್ ಕೂಡ ಮಾಡಿದ್ದಾರೆ. ವಾಶ್ ಬೇಸಿನ್, ಅಟ್ಯಾಚ್ ಬಾತ್ರೂಮ್. 2 ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ, ಗೀಝರ್ ಇದೆ, ಮತ್ತು ವೆಸ್ಟರ್ನ್ ಟಾಯ್ಲೆಟ್ ಇರೋ ಕಡೆನೂ ಹಾಕಿದ್ದಾರೆ. ಒಂದು ವಾಚ್ಮೆನ್ಗೆ ಒಂದು ಸಪ್ರೇಟ್ ಮಣ್ಣು ಮಾಡಿದ್ದಾರೆ, ಅದು ನಾನು ತೋರಿಸಿಲ್ಲ ಇದರಲ್ಲಿ. ಅದನ್ನು ವಾಚ್ಮೆನ್ ಫ್ಯಾಮಿಲಿ ಎಲ್ಲ ಇರ್ಬೋದು. ನೋಡಿ, ಲಿವಿಂಗ್ ಸೈಜ್ ಭಾಳ ದೊಡ್ಡದಾಗಿದೆ ಇದು. 2ನೇ ಬೆಡ್ರೂಮ್ ಇದು. ಫ್ಲೋರಿಂಗ್ ವೆಟ್ರಿಫೈಡ್ ಹಾಕಿದ್ದಾರೆ. ವೆಟ್ರಿಫೈಡ್ ವುಡನ್ ಟೈಲ್ಸ್ ಥರ ಇದೆ, ಅದೇ ಹಾಕಿರೋದು. ನೋಡಿ, ಇದೊಂದು ಡ್ರೆಸ್ಸಿಂಗ್ ರೂಮು. 2 ಬೆಡ್ರೂಮ್ಗೂ ವಾರ್ಡ್ರೋಬ್ ಇದೆ, 2 ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮ್ ಇದೆ. ನೋಡಿ, ಇದಕ್ಕೂ ರಾಫ್ಟ್ ಮಾಡಿದ್ದಾರೆ. ವಾಶ್ ಬೇಸಿನ್ ಇದಕ್ಕೂ ಇದೆ. ವೆಸ್ಟರ್ನ್ ಟಾಯ್ಲೆಟ್ ಇದರಲ್ಲೂ ಫಿಟ್ ಮಾಡಿದ್ದಾರೆ. ಮೇಲ್ಗಡೆ RCCನೂ ತೋರಿಸ್ತೀನಿ ಬೇಕಾದ್ರೆ. ಇನ್ನೂ 2 ಫ್ಲೋರ್ ಆರಾಮಾಗಿ ಮಾಡ್ಬೋದು. ಇದು ರೆಸಾರ್ಟ್ಗೆ ಕನ್ವರ್ಷನ್ ಬೇಕಾದ್ರೂ ಮಾಡಿಸ್ಕೊಡ್ತಾರೆ ಅವರು. ರೆಸಾರ್ಟ್ಗೆ ಕನ್ವರ್ಷನ್ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು, ಬಟ್ ಮಾಡಿಕೊಡ್ತಾರೆ ಅದನ್ನು.
ನೋಡಿ, ಬೇಸಿಗೆ ಟೈಮಲ್ಲಿ ಈ ಥರ ಮೇಂಟೈನ್ ಮಾಡ್ತಾಯಿದ್ದಾರೆ. ಮಳೆ ಸೀಸನಲ್ಲಿ ಇನ್ನೂ ಚೆನ್ನಾಗಿರ್ತದೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 16ನೇ ಕಿಲೋಮೀಟ್ರ್. ನೇಚರ್ ಚೆನ್ನಾಗಿದೆ, ಕ್ಲಿಯರ್ ಟೈಟ್ಲಿ ಇದೆ. ಫುಲ್ಲು KRS ಅಲ್ಲಿ ಲೈಟಿಂಗ್ ಮಾಡ್ತಾರಲ್ಲ ಆ ಥರ ಲೈಟಿಂಗ್ ಮಾಡಿದ್ದಾರೆ ನೋಡಿ. ಇದು ಮುಂದಕ್ಕೆ ಹೋದರೆ ಒಂದು ಮನೆ ಕಾಣ್ತಾ ಇದೆಯಲ್ಲ, ಅದು ವಾಚ್ಮ್ಯಾನ್ ಮನೆ. ಇದು ಲೈಟಿಂಗ್ ಆಗಿದ್ಮೇಲೆ ಬಂದರೆ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಈ ಥರ ಇದೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ಜಾಗ ಮಾಡಿದ್ದಾರೆ. ಅದರಲ್ಲೂ ವಾಷಿಂಗ್ ಮಿಷಿನ್ ಇಟ್ಕೋಬೋದು ನೋಡಿ. ಕೆಳಗಡೆ ಗಾರ್ಡನ್ ಈ ಥರ ಇದೆ. 3,20,00,000 ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. 14ನೇ ಕಿಲೋಮೀಟ್ರ್ ಮೈಸೂರು ಸಿಟಿ ಸೆಂಟ್ರಿಂದ. ಕಂಪ್ಲೀಟ್ ಟಾರ್ ರೋಡ್ ಇದೆ.